ಬಿಜೆಪಿ ನಾಯಕರಿಗೆ ರಸ್ತೆ ಪನ್ನ ದೋಷಿಗೆ ಹೋಮವಾದಿ ಮೇಷ್ ತೆಂಗಿನಕಾಯಿಗೆ ಅರವಿಂದ್ ಬೆಲ್ಲವರಿಗೆ ಇವತ್ತೆಲ್ಲ ವಿವಿಧ ಅಭಿವೃದ್ಧಿ ವಿರೋಧ ಪಡಿಸುತ್ತಿರುವಂತಹ ಬಿಜೆಪಿಯ ಜನಪ್ರತಿನಿಧಿಗಳು ರಾಜೀನಾಮೆ ಕೊಡಲೇಬೇಕು. ಪ್ರಮೋದ್ ಮುತಾಲಿಕ್ ಗಡೀಪಾರ್ ಮಾಡಲೇಬೇಕು. ಅಶಾಂತಿ ಸೃಷ್ಟಿಸುತ್ತಿರುವ ಭಾರತೀಯ ಜನತಾ ಪಾರ್ಟಿಯ ಹೋರಾಟಗಾರನ ಗಡೀಪಾರ್ ಮಾಡಲೇಬೇಕು. RSS ಏಜೆಂಟರನ್ನ ಒಳಹಾಕಬೇಕು. ಶಾಂತಿ ಭಂಗ ಮಾಡುತ್ತಿರುವ RSS ಹೋರಾಟಗಾರನ ಬಂಧಿಸಬೇಕು. ಶಾಂತಿ ಪ್ರಿಯ ಹುಬ್ಬಳ್ಳಿಯನ್ನು ಹಾಳು ಮಾಡುತ್ತಿರುವ RSS ಬಿಜೆಪಿಯನ್ನ ಬಂಧಿಸಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ, ಬೋಲೋ ಹುಬ್ಬಳ್ಳಿ ಮಹಾನಗರಕ್ಕೆ. ಇವತ್ತಿನ ದಿನ ತಮಗೆಲ್ಲರಿಗೂ ಗೊತ್ತಿರುವಂಗ ಆಸರ್ ಹೊಂಡ, ಆಸರ್ ಓಣಿ, ಆಸರ್ ಮೊಹಲ್ಲಾ ವಿವಿಧತೆಯಲ್ಲಿ ಏಕತೆ ಕಾಣುವಂತ ದೇಶ ಭಾರತ ದೇಶ. ಪ್ರತಿಯೊಬ್ಬರು ಅದಕ್ಕೊಂದೊಂದು ಹೆಸರನ್ನ ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದ ಜಾಗೆಯನ್ನು ಒತ್ತುವರಿ ಮಾಡಿದಂತ ಪ್ರಹ್ಲಾದ್ ಜೋಶಿ ಅವರ ಸಹೋದರರಿಗೆ, ಇವತ್ತು ಅನೇಕ ಬಾವಿ ಕೆರೆಗಳನ್ನ ನುಂಗಿ ನೀರು ಕುಡಿದಿರುವಂತ ಬಿಜೆಪಿಗರಿಗೆ ಬಹಳಷ್ಟು ವಿಚಾರಗಳನ್ನ ನಾವು ಲಿಸ್ಟ್ ಮಾಡಿದ್ರೆ ಅವ್ರ ವಿರುದ್ಧ ಹೇಳಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾವು ಲಿಖಿತವಾದಂತ ವಿಷಯವನ್ನ ಮಾತಾಡ್ತೀವಿ. ಬಿಜೆಪಿಗರಿಗೆ, ಮನುಸ್ಮೃತಿಯ ವಾದಿಗಳಾಗಿರುವಂತ ಬಿಜೆಪಿಗರಿಗೆ, ಮನುವಾದಿ ಕೇಂದ್ರ ಮಂತ್ರಿಗಳಿಗೆ, ಮನುವಾದಿ ಶಾಸಕರಿಗೆ, ಸೋಮವಾದಿ ಶಾಸಕರಿಗೆ ಈ ಧಿಕ್ಕಾರ ಅವರಿಗೆ ನಾವು ಸಾಂಕೇತಿಕವಾಗಿ ಹಾಕ್ತಾ ಇದ್ದೇವೆ. ಅವರು 20 ಜನ ಸೇರಿ ಎಂತ ಹೋರಾಟ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಆದ್ರೆ AI ನಿರ್ಮಿತವಾದಂತ ಯಾವುದೇ ಹೋರಾಟಕ್ಕೆ ನಾವಂತೂ ಒಪ್ಪುದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಹೋರಾಟವನ್ನ ಉದ್ದೇಶಿಸಿ, ಈ ಧಿಕ್ಕಾರವನ್ನ ಉದ್ದೇಶಿಸಿ ನಾವು ಸಭೆ ನಡೆಯಿತು. ಆ ದ್ಯಾಮವ್ವ ದುರ್ಗವ್ವನ ಗುಡಿ ಪಾದಗಟ್ಟಿ ಎಲ್ಲದರಿ 1 ನಂಬರ್ ಸ್ಕೂಲ್ ಹಳೆ ಹುಬ್ಬಳ್ಳಿ ಐತಲ್ಲ, ಅಲ್ಲೇ ಪಾದಗಟ್ಟಿ ಐತಿ. ಮತ್ತ ಆ ಪಾದಗಟ್ಟಿಯಿಂದ ದ್ಯಾಮವ್ವ ದುರ್ಗವ್ವನ ಗುಡಿ ನಡಕ್ಕೆ ಈ ಎಲ್ಲ ಮನಿ ಹೆಂಗ್ ನಿರ್ಮಾಣ ಆದ್ವು, ಇದರ ಬಗ್ಗೆ ಇವ್ರಿಗೆ ಯಾರಿಗೂ ಪ್ರಶ್ನೆ ಬೇಕಾಗಿಲ್ಲ. ಇದರ ಬಗ್ಗೆ ಹೋರಾಟ ಮಾಡುವಂತ ತಾಕತ್ತು ಇವ್ರ ಹತ್ರ ಇಲ್ಲ. ಇವ್ರಿಗೆ ಬೇಕಾಗಿದ್ದೇನು, ಪೊಲೀಸರಿಗೆ ಕಿರಿಕಿರಿ ಮಾಡಬೇಕು, ದಲಿತರಿಗೆ ಕಿರಿಕಿರಿ ಮಾಡಬೇಕು, ಕಾನೂನು ಸುವ್ಯವಸ್ಥೆ ಹದಗೆಡಿಸಬೇಕು. ತಮಗೆ ಬೇಕಾಗಿರುವಂತ ಒಂದು ಯಾವುದಾದ್ರೂ ಇಶ್ಯೂ ಇಟ್ಕೊಂಡು ತಮ್ಮ ರಾಜಕೀಯ ಬೇರೆ ಬೇಯಿಸಬೇಕು ಅನ್ನೋದು ಇವ್ರದ್ದು ಉದ್ದೇಶ ಆಗಿದೆ ಅನ್ನುವಂಥದ್ದು ಅವರ ಹೋರಾಟದಿಂದ ಸ್ಪಷ್ಟ ಆಗಿದೆ. ಅದಕ್ಕೆ ನಾನು ಒಂದು ಕಡಾಖಂಡಿತವಾದಂತ ಸತ್ಯ, ಇವತ್ತು ನಿನ್ನೆ ಹೋಗಿ ಅವರು ಪಾಲಿಕೆ ಒಳಗೆ ಹೋರಾಟ ಮಾಡ್ತಾರ, ಜನಪೇಟೆ ಒಳಗೆ ಹೋರಾಟ ಮಾಡ್ತಾರ. BNS 163 ಪ್ರಕಾರ ಪೊಲೀಸರು ಕ್ರಮ ಜರುಗಿಸ್ತಾರೆ. ವಯೋಲೇಷನ್ ಆಫ್ BNS 163 ಆದ್ರೂ ಸಹಿತ ಪೊಲೀಸ್ ಇಲಾಖೆ, ಸಂಸದರು ಮತ್ತು ಅವರ ಸಂಘಟಕರ ಮೇಲೆ ಅದೇನೋ ಬಲವಂತವಾಗಿ ಅವರು ಪುಷ್ಕರಣಿ ಜಾಗಕ್ಕೆ ನುಗ್ಗುತ್ತಿಲ್ಲ ಅಂತ ಹೋಗಿದ್ರು. ಅವ್ರ ವಿರುದ್ಧ ಈಗಿನ ಮಟ್ಟ ಕ್ರಮ ಜರುಗಿಸಿಲ್ಲ. ತಕ್ಷಣ ಅವ್ರ ವಿರುದ್ಧ ಕ್ರಮ ಜರುಗಿಸ್ರಿ ಅನ್ನುವಂತ ಆಗ್ರಹವನ್ನ ಈ ಹೋರಾಟದ ಮೂಲಕ ಮಾಡ್ತೇವೆ ನಾವು. ಅದಕ್ಕೆ ಮಾಧ್ಯಮದವರಲ್ಲಿ ವಿನಂತಿ ಮಾಡ್ಕೊತೇನೆ, ನಾವು ಬಹಳ ಟೈಮ್ ತಗೊಳಿದ್ರೆ, ಒಂದು ದಿನ ಏನ್ ತಗೊಳಿದ್ರು ಸರ್, ಸ್ವಲ್ಪ ಘೋಷಣೆ ಕೂಗಾಕತ್ತಿಲ್ಲ ಹೇಳಿ ಮಾಡಾಕ್ತೀವಿ. ಮತ್ತೊಂದ್ರು ಶಾಂತವಾಗಿದ್ದು ಸರ್, ಹುಬ್ಬಳ್ಳಿಯಲ್ಲ ಮತ್ತೆ ಅಶಾಂತಗೊಳಿಸಿ ಇಂದಿನ ಕೆಲಸಕ್ಕೆ ಆ ಭವಾನಿ ಶಂಕರ್ ಪವಿತ್ರವಾಗಿರುವಂತ ಕೆಲಸವನ್ನ ಬಿಜೆಪಿಗರು ಮತ್ತು ಸಂಘ ಪರಿವಾರದ ಸಂಘಟನೆಗಳು ಏನ್ ಮಾಡ್ತಾ ಇದ್ದಾವೆ, ಅದು ಆಕಾರವನ್ಯ ಹೆಸರಿನಲ್ಲಿ ಅಂದ್ರೆ ಆಕಾರವನ್ಯನ್ನು ಯಾವುದೋ ಒಂದು ಮುಖಾಂತರ ನ್ಯಾಯ ಬೇಕು. ಪ್ರತಿಭಟನೆ
ಹೋರಾಟವನ್ನ ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಲದ ವತಿಯಿಂದ ಕೈಗೊಂಡಿರೋ ಪ್ರತಿಭಟನಾ ಮೆರವಣಿಗೆಯಲ್ಲಿ ಇವತ್ತು ನಮ್ಮ ತಾಯಂದ್ರ ರಾತ್ರಿ ಅಚ್ಚಂಗ ರಾತ್ರಿ ಇವತ್ತಿನ ಕಾರ್ಯಕ್ರಮ ತಾವು ಗಮನಿಸಬೇಕು. ಇದು ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಲದ ವತಿಯಿಂದ ಇದನ್ನೇ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದಾರೆ. ಅಣ್ಣ